Very good evening, dear students. Welcome back to the today's video classes of science. So in the chemistry part, as we know, we are taken the chapter matter in our surroundings. So far, we are discussed the properties of solids, liquids, and then gases. So today's class, we are in the page number 6. So there is a question, that is, can matter change its state? Under matter ತನ್ನ ಸ್ಟೇಟ್ ನ ಚೇಂಜ್ ಮಾಡ್ಕೊಳ್ಳುತ್ತಾ ಅಂತ ಪ್ರಶ್ನೆ ಕೇಳಿದಾನೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಮ್ಯಾಟರ್ ಈಗ ಸಾಲಿಡ್ ಫಾರ್ಮ್ ಅಲ್ಲಿ ಇದ್ರೆ ಸಾಲಿಡ್ ಇಂದ ಲಿಕ್ವಿಡ್ ಆಗಿ ಚೇಂಜಸ್ ಆಗೋದು, ಲಿಕ್ವಿಡ್ ಇಂದ ಗ್ಯಾಸಸ್ ಆಗಿ ಚೇಂಜಸ್ ಆಗುತ್ತಾ ಅಂತ ಒಂದು ಪ್ರಶ್ನೆನ ಕೇಳಿದಾನೆ. ಇನಿಷಿಯಲಿ ಫಾರ್ ದಿಸ್ ಕ್ವಶನ್ ದ ಆನ್ಸರ್ ಇಸ್ ಎಸ್. ಎ ಸಾಲಿಡ್ ಕ್ಯಾನ್ ಎ ಮ್ಯಾಟರ್ ಕ್ಯಾನ್ ಇಟ್ಸ್ ಚೇಂಜಸ್ ಇಟ್ಸ್ ಸ್ಟೇಟ್ಸ್ ಫ್ರಮ್ ಒನ್ ಫಾರ್ಮ್ ಟು ಅನದರ್ ಫಾರ್ಮ್. ಈಗ ಈ ಒಂದು ಪ್ರಶ್ನೆಗೆ ನಾವು ಆನ್ಸರ್ ಮಾಡೋದಾದ್ರೆ ದ ಫಸ್ಟ್ ಫಾರ್ಮ್ ಆಫ್ ಮ್ಯಾಟರ್ ವಿ ಆರ್ ಟೇಕನ್ ಇಸ್ ಸಾಲಿಡ್. ಈಗ ಸಾಲಿಡ್ ಲಿಕ್ವಿಡ್ ಆಗಿ ಚೇಂಜಸ್ ಆಗುತ್ತೆ ಅಂಡ್ ಆಲ್ಸೋ ಲಿಕ್ವಿಡ್ ಆಲ್ಸೋ ಚೇಂಜಸ್ ಇಸ್ ಸ್ಟೇಟ್ ಫ್ರಮ್ ಟು ಗ್ಯಾಸ್. ಒನ್ ಎಕ್ಸಾಂಪಲ್, ನಾವ್ ಇಫ್ ಯು ಆರ್ ಟೇಕನ್ ದ ಎಕ್ಸಾಂಪಲ್ ಫಾರ್ ಸಾಲಿಡ್, ದಟ್ ಈಸ್ ಐಸ್. ಸೊ ಈಗ ಮಂಜುಗೆಡ್ಡೆನ ನಾವು ನೋಡಿದ್ರೆ, ಈಗ ಮಂಜುಗೆಡ್ಡೆನ ಈಗ ಒಂದು ಅದನ್ನ ಎಕ್ಸ್ಪೆರಿಮೆಂಟ್ ಮೂಲಕ ನಮಗೆ ಅವನು ತೋರಿಸಿದ್ದಾನೆ. ಈಗ ಎಲ್ಲರೂ ಕೂಡ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಆಕ್ಟಿವಿಟಿ 1.1 ನೋಡಿ. ಸೊ ಅಲ್ಲಿ ಬೀಕರ್ ಇದೆ, ಬರ್ನರ್ ಇದೆ, ಅದರೊಳಗಡೆ ಬೀಕರ್ ಒಳಗಡೆಗೆ ಐಸ್ ನ ಇಟ್ಟಿದ್ದಾರೆ. ಆ ಐಸ್ ನ ಕಂಟಿನ್ಯೂಸ್ ಆಗಿ ಹೀಟ್ ಮಾಡ್ತಾ ಹೋದ್ರೆ ಆ ಐಸ್ ಸಾಲಿಡ್ ಫಾರ್ಮ್ ಇಂದ ಮೆಲ್ಟ್ ಆಗಿ ಯಾವ ಫಾರ್ಮ್ ಬಂತು? ಲಿಕ್ವಿಡ್ ಫಾರ್ಮ್ ಬಂತು. ಅಂದ್ರೆ ಈ ಒಂದು ಮೇಲಿರ್ತಕ್ಕಂಥ ಕ್ವಶನ್ಗೆ ಸೊ ಇಲ್ಲಿಂದ ನಮಗೆ ಉತ್ತರಗಳು ಸಿಗ್ತಾ ಹೋಗುತ್ತೆ. ನಾವ್ ಫಾರ್ ದಿಸ್ ಕ್ವಶನ್, ದಿಸ್ ಒನ್, ಎ ಸಾಲಿಡ್ ಚೇಂಜಸ್ ಇಂಟು ಲಿಕ್ವಿಡ್. ಸಾಲಿಡ್ ಲಿಕ್ವಿಡ್ ಆಗಿ ಚೇಂಜಸ್ ಆಗ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕಂದ್ರೆ ನಾವು ಹೀಟ್ ಮಾಡಬೇಕು. ಹೀಟ್ ಮಾಡಿದ್ರೆ ಏನಾಗುತ್ತೆ? ಮೆಲ್ಟ್ ಆಗುತ್ತೆ. ಸೊ ದಟ್ ಈಸ್ ದ ಪ್ರೊಸೆಸ್ ವಿ ಆರ್ ಗೋಯಿಂಗ್ ಟು ಬಿ ಕಾಲ್ಡ್ ಆಸ್ ಮೆಲ್ಟಿಂಗ್. ಮೆಲ್ಟಿಂಗ್ ಅಂದ್ರೆ ಇಷ್ಟೇನೆ, ದ ಚೇಂಜ್ ಆಫ್ ಸ್ಟೇಟ್ ಫ್ರಮ್ ಸಾಲಿಡ್ ಟು ಲಿಕ್ವಿಡ್ ಇಟ್ಸ್ ಕಾಲ್ಡ್ ಮೆಲ್ಟಿಂಗ್. ಯಾವುದೋ ಒಂದು ಸಾಲಿಡ್ ಕರಗೋದಕ್ಕೆ ಸ್ಟಾರ್ಟ್ ಆಗಿ ಏನಾಗುತ್ತದೋ ಲಿಕ್ವಿಡ್ ಆಗುತ್ತೆ. ನಾವ್ ಫಾರ್ ಅನ್ ಎಕ್ಸಾಂಪಲ್ ದೇರ್ ಇಸ್ ಅ ಕ್ವಶನ್ ಮೇ ಅರೈಸ್ ನಾವ್. ಈಗ ಎಲ್ಲೆಲ್ಲ ಬೇರೆ ಬೇರೆ ಸಬ್ಸ್ಟೆನ್ಸ್ಗಳು ಬೇರೆ ಬೇರೆ ಟೆಂಪರೇಚರ್ಲಿ ತನ್ನ ಕರಗಿಸ್ಕೊಳಕ್ ಸ್ಟಾರ್ಟ್ ಮಾಡುತ್ತೆ. ಸೊ ಈಗ ಅದಕ್ಕೆ ನಾವು ಒಂದು ಪ್ರಶ್ನೆನ ಕೇಳ್ತಾನೆ ನಾವು ನಿಮ್ಗೆ, ವಾಟ್ ಈಸ್ ಮೀನ್ ಬೈ ಮೆಲ್ಟಿಂಗ್ ಪಾಯಿಂಟ್ ಆಫ್ ಎ ಸಬ್ಸ್ಟೆನ್ಸ್? ಈ ಒಂದು ಪ್ರಶ್ನೆ ನಿಮಗೆ ಎಕ್ಸಾಮ್ಗಳಲ್ಲಿ ಕೇಳ್ಬೋದು. ವಾಟ್ ಈಸ್ ಮೀನ್ ಬೈ ಮೆಲ್ಟಿಂಗ್ ಪಾಯಿಂಟ್ ಆಫ್ ಎ ಸಬ್ಸ್ಟೆನ್ಸ್? ನೋಡು, ಇಲ್ಲಿರೋ ಆನ್ಸರ್ ಬರೀಬೇಕು ಈ ತರ. ಎ ಟೆಂಪರೇಚರ್ ಅಟ್ ವಿಚ್ ಎ ಸಾಲಿಡ್ ಮೆಲ್ಟ್ಸ್ ಟು ಫಾರ್ಮ್ ಲಿಕ್ವಿಡ್ ಅಟ್ ಕಾನ್ಸ್ಟೆಂಟ್ ಪ್ರೆಷರ್, ಇಟ್ ಈಸ್ ಗೋಯಿಂಗ್ ಟು ಬಿ ಕಾಲ್ಡ್ ಆಸ್ ಮೆಲ್ಟಿಂಗ್ ಪಾಯಿಂಟ್ ಆಫ್ ಎ ಸಬ್ಸ್ಟೆನ್ಸ್. ಯಾವ ಟೆಂಪರೇಚರ್ ಅಲ್ಲಿ ಸಾಲಿಡ್ ಮೆಲ್ಟ್ ಆಗಿ ಲಿಕ್ವಿಡ್ ಫಾರ್ಮ್ ಬರುತ್ತೋ ಆ ಒಂದು ಟೆಂಪರೇಚರ್ಗೆ ನಾವು, ಆ ಒಂದು ಪಾಯಿಂಟ್ ಆಫ್ ಟೆಂಪರೇಚರ್ಗೆ ನಾವೇನು ಕರಿತೀವಿ? ಮೆಲ್ಟಿಂಗ್ ಪಾಯಿಂಟ್ ಆಫ್ ಎ ಸಬ್ಸ್ಟೆನ್ಸ್ ಅಂತ ನಾವು ಕರಿತೀವಿ. ಸೊ ದ ಡೆಫಿನಿಷನ್ ಈಸ್, ಡೆಫಿನಿಷನ್ ಅಲ್ಲಿ ಕೋಟ್ ಮಾಡೋದಾದ್ರೆ, ದ ಟೆಂಪರೇಚರ್ ಅಟ್ ವಿಚ್, ದ ಟೆಂಪರೇಚರ್ at which a solid melts to become a liquid at the atmospheric pressure. At the atmospheric pressure, ಇಟ್ ಈಸ್ ಕಾಲ್ಡ್ ಆಸ್ ಮೆಲ್ಟಿಂಗ್ ಪಾಯಿಂಟ್ ಆಫ್ ಎ ಸಬ್ಸ್ಟೆನ್ಸ್. ಆ ಒಂದು ಸಬ್ಸ್ಟೆನ್ಸ್ ನ ಮೆಲ್ಟಿಂಗ್ ಪಾಯಿಂಟ್ ಅಂತ ನಾವು ಕರಿತೀವಿ. ಈಗ ಎಲ್ಲಕ್ಕೂ, ಈಗ ಫಾರ್ ಎಕ್ಸಾಂಪಲ್ ಇದಕ್ಕೆ ತಗೊಳ್ಳೋದಾದ್ರೆ, ಫಾರ್ ಎಕ್ಸಾಂಪಲ್ ಐಸು ಮೆಲ್ಟ್ ಆಗೋದಕ್ಕೆ ಸ್ಟಾರ್ಟ್ ಮಾಡೋದು ಯಾವಾಗ? ವೆನ್ ಇಟ್ ಈಸ್ ಅಟ್ 0 ಡಿಗ್ರಿ ಸೆಲ್ಸಿಯಸ್. ಈ ಒಂದು ಪ್ರಶ್ನೆ ನಾನು ಸುಮಾರು ಸಲ ನಮಗೆ ಎಕ್ಸಾಮ್ಗಳಲ್ಲಿ ಕೇಳಿದುಂಟು. ದ ಮೆಲ್ಟಿಂಗ್ ಪಾಯಿಂಟ್ ಆಫ್ ಐಸ್ ಇಸ್ ಡ್ಯಾಶ್ ಅಂತ ಕೇಳ್ತಾನೆ. ಸೊ ಯುವರ್ ಆನ್ಸರ್ ಶುಡ್ ಬಿ 0 ಡಿಗ್ರಿ ಸೆಲ್ಸಿಯಸ್. ಸೊ ಇದಕ್ಕೆ ಎಕ್ಸಾಂಪಲ್ ಬರೆಯೋದಾದ್ರೆ, ಮೆಲ್ಟಿಂಗ್ ಪಾಯಿಂಟ್ ಆಫ್ ಐಸ್ ಈಸ್ 0 ಡಿಗ್ರಿ ಸೆಲ್ಸಿಯಸ್. ಸರ್, ನಾನು ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಇಡಲ್ಲ, ನಾನು ಕೆಲ್ವಿನ್ ಸ್ಕೇಲ್ ಅಲ್ಲಿ ಇರ್ತೀನಿ ಅನ್ನೋದಾದ್ರೆ, ದಟ್ ಈಸ್ 273 ಕೆಲ್ವಿನ್. ಓಕೆ, ಡಿಗ್ರಿ ಸೆಲ್ಸಿಯಸ್ ಅಲ್ಲ ಆದ್ರೆ 0 ಡಿಗ್ರಿ ಸೆಲ್ಸಿಯಸ್, ಕೆಲ್ವಿನ್ ಫಾರ್ಮ್ ಅಲ್ಲಿ ಬರೆಯೋದಾದ್ರೆ 273 ಕೆಲ್ವಿನ್. ಈಗ ನಾವೀಗ ಅರ್ಥ ಆಗಿರೋದು, ಸಾಲಿಡ್ ನ ಹೀಟ್ ಮಾಡಿದ್ರೆ ಏನಾಗುತ್ತೆ? ಲಿಕ್ವಿಡ್ ಆಗುತ್ತೆ. ಈಗ ಲಿಕ್ವಿಡ್ ನ ಮತ್ತೆ ಹೀಟ್ ಮಾಡ್ತಾ ಹೋದ್ರೆ ಸಾಲಿಡ್
ಈಗ ಐಸ್ ಇತ್ತು, ಐಸ್ನ ಬೀಕಲ್ಲಿ ಇಟ್ಟು ಏನು ಮಾಡಿದ್ದಾನೆ ಅವನು, ಬಿಸಿ ಮಾಡಿದ್ದಾನೆ, ಲಿಕ್ವಿಡ್ ಫಾರ್ಮ್ ಬಂತು. ಈ ಲಿಕ್ವಿಡ್ ಮತ್ತೆ ನಾ ಟೆಂಪರೇಚರ್ ಇನ್ಕ್ರೀಸ್ ಮಾಡ್ತಾ ಹೋದ್ರೆ ಇಟ್ ಗೆಟ್ಸ್ ಸ್ಟಾರ್ಟ್ಸ್ ಬಾಯ್ಲಿಂಗ್. ಇದು ಕುದಿಯೋದಕ್ಕೆ ಸ್ಟಾರ್ಟ್ ಮಾಡುತ್ತೆ, ಬಾಯ್ಲ್ ಆಗುತ್ತೆ. ಬಾಯ್ಲ್ ಆಗಿ ಕೊನೆಗೆ ಅದು ಯಾವ ಫಾರ್ಮ್ ಚೇಂಜಸ್ ಆಗುತ್ತೆ, ಗೇಸಿಯಸ್ ಫಾರ್ಮ್ಗೆ ಬರುತ್ತೆ. ಸೊ ದಿಸ್ ಈಸ್ ದ ಅನದರ್ ಒನ್. ಸೊ ದಟ್ ಈಸ್ ವಿ ಆರ್ ಗೋಯಿಂಗ್ ಟು ಬಿ ಕಾಲ್ಡ್ ಆಸ್ ಬಾಯ್ಲಿಂಗ್. ಏನಂತ ಕರಿತೀವಿ ಇದನ್ನ ನಾವು, ಬಾಯ್ಲಿಂಗ್. ಬಾಯ್ಲಿಂಗ್ ಅಂದ್ರೆ ಲಿಕ್ವಿಡ್ ಬಾಯ್ಲ್ ಆಗಿ ಏನಾಗಿ ಕನ್ವರ್ಟ್ ಆಗುತ್ತೆ, ಗ್ಯಾಸಸ್ ಆಗುತ್ತೆ. ಈಗ ನಿಮಗೆ ವಾಪಸ್ ಇಲ್ಲಿಗೆ ಬರ್ಬೋದು. ಈಗ ಏನು, ವಾಟ್ ಈಸ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ಎ ಸಬ್ಸ್ಟೆನ್ಸ್ ಅಂತ ಕೇಳ್ತಾರೆ. ಈಗ ಈ ಬಾಯ್ಲಿಂಗ್ ಪಾಯಿಂಟ್, ಫಾರ್ ಎಕ್ಸಾಂಪಲ್ ವಾಟರ್. ಈಗ ವಾಟರ್ ನೀನು ಬಿಸಿ ಮಾಡ್ತಾ ಇರೋ, ಎಲ್ಲಿವರೆಗೆ ಅದು 100 ಡಿಗ್ರಿ ಸೆಲ್ಸಿಯಸ್ ರೀಚ್ ಆದಾಗ ಇಟ್ ಸ್ಟಾರ್ಟ್ಸ್ ಬಾಯ್ಲಿಂಗ್. ಅಲ್ಲಿವರೆಗೂ ಅದು ತುಂಬ ಹೀಟ್ ಆಗ್ತಿರುತ್ತದೆ, ಬಟ್ ಅಲ್ಲಿವರೆಗೆ ಬಾಯ್ಲ್ ಆಗಲ್ಲ. ಬಟ್ 100 ಡಿಗ್ರಿ ಸೆಲ್ಸಿಯಸ್ಗೆ ಹೋದಾಗ ಇಟ್ ಸ್ಟಾರ್ಟ್ಸ್ ಬಾಯ್ಲಿಂಗ್. ಅದೇ ಈಗ ವಾಟರ್ ಆದರೆ 100 ಡಿಗ್ರಿ ಸೆಲ್ಸಿಯಸ್, ಬೇರೆ ಬೇರೆ ಲಿಕ್ವಿಡ್ಗೆ ದ ಬಾಯ್ಲಿಂಗ್ ಪಾಯಿಂಟ್ ಇಸ್ ಡಿಫರೆಂಟ್. ದಟ್ಸ್ ವೈ ದೇ ಮೇ ಆಸ್ಕ್ ಯು ವಾಟ್ ಈಸ್ ಮೀನ್ ಬೈ ಬಾಯ್ಲಿಂಗ್ ಪಾಯಿಂಟ್ ಆಫ್ ಎ ಸಬ್ಸ್ಟೆನ್ಸ್. ನಾವೀಗ ಎರಡನೇ ಪ್ರಶ್ನೆಗೆ ನಾವು ಉತ್ತರವನ್ನ ಕೊಡ್ತಿದ್ದೀವಿ. ಸೊ ಇದಕ್ಕೆ ನೀನು ಆನ್ಸರ್ ಬರೆಯುವಾಗ ನೋಡು ಯಾವ್ದು ಚೇಂಜಸ್ ಆಗಬೇಕು. ದ ಟೆಂಪರೇಚರ್ ಅಟ್ ವಿಚ್ ಎ ಲಿಕ್ವಿಡ್ starts boiling to become or to change. starts boiling starts boiling at atmospheric pressure. ನೋಡಿ, ಈ ರೀತಿಯಾಗಿ ಡೆಫಿನೇಷನ್ ನಾವು ಫ್ರೈ ಮಾಡಬಹುದು. ದ ಟೆಂಪರೇಚರ್ ಅಟ್ ವಿಚ್ ಎ ಲಿಕ್ವಿಡ್ ಸ್ಟಾರ್ಟ್ಸ್ ಬಾಯ್ಲಿಂಗ್ ಅಟ್ ದ ಅಟ್ಮಾಸ್ಫಿಯರಿಕ್ ಪ್ರೆಷರ್, ಇಟ್ ಈಸ್ ಕಾಲ್ಡ್ ಇಟ್ ಆಸ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ಎ ಸಬ್ಸ್ಟೆನ್ಸ್. ಆ ಒಂದು ಸಬ್ಸ್ಟೆನ್ಸ್ಗೆ ಬಾಯ್ಲಿಂಗ್ ಪಾಯಿಂಟ್ ಇಷ್ಟು ಅಂತ ನಾವು ಮೆನ್ಷನ್ ಮಾಡ್ತೀವಿ. ನಾವು ನೆಕ್ಸ್ಟ್ ಒನ್ ಈಸ್ ಎಕ್ಸಾಂಪಲ್ ಏನೋ ನಿಮಗೆ ಕೇಳಿದ್ರೆ, ಈಗ ಮೆಲ್ಟಿಂಗ್ ಪಾಯಿಂಟ್ ಇದೆ, ಅದನ್ನ ಯಾವ ರೀತಿ ಕೇಳ್ಕೋಬಹುದು ಅವನು, ವಾಟ್ ಈಸ್ ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ಅಂತ ರೀತಿಯಾಗಿ ಕೇಳ್ಕೋಬಹುದು. ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ಈಸ್ 100 ಡಿಗ್ರಿ ಸೆಲ್ಸಿಯಸ್. ಇದನ್ನ ಬೇಕಾದ್ರೆ ಮಲ್ಟಿಪಲ್ ಚಾಯ್ಸ್ಗಳಲ್ಲೂ ಕೂಡ ಇದನ್ನ ಕೇಳ್ಕೋಬಹುದು. ವಾಟರು 100 ಡಿಗ್ರಿ ಸೆಲ್ಸಿಯಸ್ ರೀಚ್ ಆದಾಗ ಇಟ್ ಸ್ಟಾರ್ಟ್ಸ್ ಬಾಯ್ಲಿಂಗ್. ಓಕೆ, ಸೊ ದಿಸ್ ಇಸ್ ದ ಡೆಫಿನೇಷನ್ ಅಂಡ್ ದಿಸ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್. ಸೊ ದಟ್ ಈಸ್ 100 ಡಿಗ್ರಿ ಸೆಲ್ಸಿಯಸ್. ನೌ ದ ನೆಕ್ಸ್ಟ್ ಕ್ವಶನ್ ಇಸ್, ಈಗ ನಾವು ಇದನ್ನ ಈಸಿಯಾಗಿ ಅರ್ಥ ಮಾಡ್ಕೊಟ್ವಿ. ಸಾಲಿಡ್ನ ಹೀಟ್ ಮಾಡಿದ್ರೆ ಲಿಕ್ವಿಡ್ ಆಗುತ್ತೆ, ಲಿಕ್ವಿಡ್ನ ಹೀಟ್ ಮಾಡಿದ್ರೆ ಗ್ಯಾಸಸ್ ಆಗಿ ಕನ್ವರ್ಟ್ ಆಗೋಗ್ಬಿಡುತ್ತೆ ಅನ್ನೋದು ನಾವು ಅರ್ಥ ಮಾಡ್ಕೊಂಡ್ವಿ. ನಾವು ಇದು ರಿವರ್ಸ್, ಇದು ಪಾಸಿಬಿಲಿಟೀಸ್ ಇದೆಯಾ ಅಂತ ಚೆಕ್ ಮಾಡೋಣ. ನಾವು ದ ಗ್ಯಾಸ್ ಬಿಕಮ್ಸ್ ಲಿಕ್ವಿಡ್. ಈಗ ಗ್ಯಾಸು by taking the gas we can create the liquid. ಈಗ ಇಲ್ಲಿ ನಾನು ಈಗ ಒಂದು ಸಿರಂಜ್ ಒಳಗಡೆ ಏರ್ನ ಫಿಲ್ ಮಾಡಿ ಇಟ್ಕೊಳ್ಳೋಣ. ಆ ಏರ್ನ ನಾವೇನ್ ಮಾಡಬೇಕು, ಫಸ್ಟ್ ಕಂಪ್ರೆಸ್ ಮಾಡಬೇಕು, ಪ್ರೆಷರ್ನ ಕ್ರಿಯೇಟ್ ಮಾಡಬೇಕು. ಪ್ರೆಷರ್ನ ಕ್ರಿಯೇಟ್ ಮಾಡಿ ಅಂದ್ರೆ ವ್ಯಾಲ್ಯೂಮ್ನ ಡಿಕ್ರೀಸ್ ಮಾಡಿ, ಆ ಡಿಕ್ರೀಸ್ ಆಗಿರ್ತಕ್ಕಂಥ ಜಾಗನ ನಾನು ಕೂಲ್ ಮಾಡ್ತಾ ಬಂದ್ರೆ ದಟ್ ಏರ್ ಆರ್ ದಟ್ ಗ್ಯಾಸ್ ಬಿಕಮ್ಸ್ ಲಿಕ್ವಿಡ್. ಅಂದ್ರೆ ದಟ್ ಪ್ರೊಸೆಸ್ ವಿ ಆರ್ ಗೋಯಿಂಗ್ ಟು ಬಿ ಕಾಲ್ಡ್ ಆಸ್ ಕಂಡೆನ್ಸೇಷನ್. ಅದನ್ನ ನಾವೇನಂತ ಕರಿತೀವಿ, ಕಂಡೆನ್ಸೇಷನ್ ಅಂತ ಕರಿತೀವಿ ನಾವು. ನಿನಗೆ ಬೇಕಾದ್ರೆ 1 ಮಾರ್ಕ್ ಕೇಳ್ಬಿಡ್ಬೋದು, ಹೌದಾ ಗ್ಯಾಸ್ ಕ್ಯಾನ್ ಬಿ ಲಿಕ್ವಿಫೈಡ್, ಗ್ಯಾಸ್ ಅನ್ನ ಲಿಕ್ವಿಡ್ ಆಗಿ ಕನ್ವರ್ಟ್ ಮಾಡ್ಬೋದು ಅಂದ್ರೆ 2 ಪ್ರೋಸೆಸ್ ಇದೆ ಇಲ್ಲಿ ನಿಮಗೆ. ಒಂದು ಅಪ್ಲೈಯಿಂಗ್ ಪ್ರೆಷರ್, ಪ್ರೆಷರ್ನ ಅಪ್ಲೈ ಮಾಡಬೇಕು. ಪ್ರೆಷರ್ನ ಅಪ್ಲೈ ಮಾಡಬೇಕು ಅಂದ್ರೆ ವ್ಯಾಲ್ಯೂಮ್ನ ಡಿಕ್ರೀಸ್ ಮಾಡಬೇಕು. ವ್ಯಾಲ್ಯೂಮ್ ಮಸ್ಟ್ ಬಿ ಡಿಕ್ರೀಸ್ಡ್, ವ್ಯಾಲ್ಯೂಮ್ ಡಿಕ್ರೀಸ್ ಆಗಬೇಕು. ವ್ಯಾಲ್ಯೂಮ್ ಅಂದ್ರೆ ಏನು, ಜಾಗ. ಈಗ ಎಷ್ಟು ರೂಮಲ್ಲಿ ಇರ್ತಕ್ಕಂಥ ಏರ್ನ ಒಂದು ಸಣ್ಣ ಜಾಗ ಕಂಪ್ರೆಸ್ ಮಾಡಿ ಇಡಬೇಕು ಅಂದ್ರೆ ಜಾಸ್ತಿ ಪ್ರೆಷರ್ ಇಲ್ಲಿ ಇಡಬೇಕು, ಅದನ್ನ ಪ್ರೆಷರ್ ಇಡಬೇಕು, ಮತ್ತೆ ವ್ಯಾಲ್ಯೂಮ್ ಡಿಕ್ರೀಸ್ ಆಗಬೇಕು. ಅದಾದ್ಮೇಲೆ ಏನ್ ಮಾಡಬೇಕು, ರೆಡ್ಯೂಸಿಂಗ್ ದ ಟೆಂಪರೇಚರ್. ಈಗ ಟೆಂಪರೇಚರ್ ಇದೆ, ಈಗ ರೂಮ್ ಟೆಂಪರೇಚರ್ ಎಷ್ಟಿದೆ ಅನ್ಕೊಂಡಿದ್ದೀರಾ, ಮ್ಯಾಕ್ಸಿಮಮ್ ಅಂತ ಹೇಳಿ ರೂಮ್ ಟೆಂಪರೇಚರ್ ಇವಾಗ 23 ಡಿಗ್ರಿ ಸೆಲ್ಸಿಯಸ್ ಇದೆ. ಸೊ ಈಗ ಆ 23 ಡಿಗ್ರಿ ಸೆಲ್ಸಿಯಸ್ ನಾವು ಡಿಕ್ರೀಸ್ ಮಾಡ್ತಾ ಬರಬೇಕು.
22, 21 ಈ ರೀತಿ ಡಿಕ್ರೀಸ್ ಮಾಡ್ತಾ ಬಂದರೆ ಯಾವಾಗ ಅದು 0 ಡಿಗ್ರಿ ಸೆಲ್ಸಿಯಸ್ ಬಂದ್ಬಿಡುತ್ತೋ ಅವಾಗ ದಿಸ್ ಗ್ಯಾಸ್ ಈಸ್ ಕನ್ವರ್ಟೆಡ್ ಇಂಟು ಲಿಕ್ವಿಡ್. ಹುಡುಗರ ಕ್ವಶನ್ಸ್ ಕೇಳ್ತಾನೆ, ವಾಟ್ ಆರ್ ದ ಮೆಥಡ್ಸ್ ಯೂಸ್ ಟು ಲಿಕ್ವಿಫೈಡ್ ದ ಗ್ಯಾಸ್? ಲಿಕ್ವಿಫೈಡ್ ಗ್ಯಾಸ್ ಮಾಡಬೇಕು ಅಂತಂದ್ರೆ ದೇರ್ ಆರ್ 2 ಮೆಥಡ್ಸ್. ಒನ್ ಇಸ್ ಅಪ್ಲೈಯಿಂಗ್ ಪ್ರೆಷರ್ನ ಅಪ್ಲೈ ಮಾಡಬೇಕು, ಅಂಡ್ ಸೆಕೆಂಡ್ ಒನ್ ಇಸ್ ರೆಡ್ಯೂಸಿಂಗ್ ದ ಟೆಂಪರೇಚರ್. ಸೊ ದೀಸ್ ಆರ್ ದ 2 ಮೆಥಡ್ಸ್ ರಿಕ್ವೈರ್ಡ್ ಟು ಚೇಂಜ್ ದ ಗ್ಯಾಸ್ ಫ್ರಮ್ ಟು ಲಿಕ್ವಿಡ್. ಈಗ ಗ್ಯಾಸ್ ಇಂದ ಲಿಕ್ವಿಡ್ ಆಗಬೇಕು ಅಂದ್ರೆ ದಟ್ ಈಸ್ ಕಂಡೆನ್ಸೇಷನ್ ಅಂತ ನಾವು ಕಲ್ತ್ವಿ. ಈಗ ಲಿಕ್ವಿಡ್ ನ ನಾವು ಎಗೇನ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಸಾಲಿಡ್ ಆಗಿ ಕನ್ವರ್ಟ್ ಮಾಡ್ಬೋದು. ಈಗ ಇದಕ್ಕೆ ನೀನು ನಾನು ಎಕ್ಸಾಂಪಲ್ ನಿಮಗೆ ಆಲ್ರೆಡಿ ನೀನು ಡೈಲಿ ಲೈಫಲ್ಲಿ ಅಬ್ಸರ್ವ್ ಮಾಡೇ ಬಿಟ್ಟಿರ್ತೀಯ. ಇಫ್ ಆನ್ ಎಕ್ಸಾಂಪಲ್ ನಿಮ್ಗೆ ನಾಳೆ ಐಸ್ ಬೇಕು, ಯಾವುದೋ ಒಂದು ಜ್ಯೂಸ್ ಮಾಡಿದಾಗ ಐಸ್ ಟ್ಯೂಬ್ಸ್ ಬೇಕಿರ್ತದೆ ನಿಮಗೆ, ಅದನ್ನು ರೆಡಿ ಮಾಡಬೇಕು. ಆಗ ಅಮ್ಮ ಏನು ಹೇಳ್ತಾರೆ, ಒಂದು ಬೌಲ್ ಒಳಗಡೆಗೆ ನೀರು ಇರ್ತಾರೆ, ಒಂದು ಪ್ಯೂರ್ ವಾಟರ್ನ ಇಡ್ತಾರೆ. ಆ ಬೌಲ್ನ ತಗೊಂಡೋಗಿ ಫ್ರಿಡ್ಜಲ್ಲಿ ಇರ್ತಾರೆ. ಅಂದರೆ ಇಡುವಾಗ ಯಾವುದಾಗಿತ್ತದು ಲಿಕ್ವಿಡ್, ಅದು ಆ ಒಂದು ಫ್ರಿಡ್ಜ್ ಒಳಗೆ ಇಟ್ಟು ಬೆಳಿಗ್ಗೆ ನಮ್ಗೆ ಯಾವ ಫಾರ್ಮಲ್ಲಿ ಸಿಗುತ್ತೆ? ಐಸ್ ಅಂದ್ರೆ ಯಾವ ಫಾರ್ಮಿಗೆ ಸಿಗ್ತದ್ದು? ಸಾಲಿಡ್. ಹೌದಾ? ಅಂದರೆ ಲಿಕ್ವಿಡ್ನ ಕೂಲ್ ಮಾಡಿದ್ರೆ, ಅಂದರೆ ಟೆಂಪರೇಚರ್ನ ರೆಡ್ಯೂಸ್ ಮಾಡಿದ್ರೆ ದಟ್ ಈಸ್ ಕನ್ವರ್ಟೆಡ್ ಇಂಟು ಸಾಲಿಡ್. ದಟ್ ಪ್ರೊಸೆಸ್ ವಿ ಆರ್ ಗೋಯಿಂಗ್ ಟು ಬಿ ಕಾಲ್ಡ್ ಆಸ್ ಸಾಲಿಡಿಫಿಕೇಶನ್. ನೋಡಿ, ಎಲ್ಲಾದ್ರೂ ಒಂದ್ ಕಡೆ ನಿನ್ನ ಕೇಳ್ಕೋಬಹುದು. ಸಾಲಿಡಿಫಿಕೇಶನ್ ಮೀನ್ಸ್ ಇಟ್ ಇಸ್ ಎ ಪ್ರೊಸೆಸ್ ಆಫ್ changing a liquid state to solid state by reducing the temperature. So this is the definition for solidification. ಸೊ ಅಂದರೆ ಈ ಒಂದು ಪ್ರಶ್ನೆಗೆ ಈ ರೀತಿಯಾಗಿ ಉತ್ತರವನ್ನು ಕೊಡ್ಬೋದು. ಅಂದರೆ ಒಂದು ಸ್ಟೇಟು ಇನ್ನೊಂದು ಸ್ಟೇಟ್ ಆಗಿ ಏನಾಗುತ್ತದೆ, ಚೇಂಜಸ್ ಆಗುತ್ತೆ. ಎಸ್, ಯಾವ ರೀತಿ ಅಂದರೆ ಈ ರೀತಿಯಾಗಿ ಎಕ್ಸಾಂಪಲ್ಸ್ಗಳನ್ನು ನೀವು ಕೊಡ್ಬೋದು. ಸಾಲಿಡ್ಡು ಹೀಟ್ ಕೊಟ್ಟರೆ ಲಿಕ್ವಿಡ್ ಆಗುತ್ತೆ, ಲಿಕ್ವಿಡ್ನ ಹೀಟ್ ಕೊಟ್ಟರೆ ಗ್ಯಾಸಾಗಿ ಕನ್ವರ್ಟ್ ಆಗುತ್ತೆ. ಎಗೇನ್ ಗ್ಯಾಸ್ನ ಪ್ರೆಷರ್ನ ಇನ್ಕ್ರೀಸ್ ಮಾಡಿ ಟೆಂಪರೇಚರ್ನ ಡಿಕ್ರೀಸ್ ಮಾಡಿದ್ರೆ ಗ್ಯಾಸ್ ಏನಾಗುತ್ತೆ, ಲಿಕ್ವಿಡ್ ಆಗುತ್ತೆ. ಲಿಕ್ವಿಡ್ ಇಂದ ಯಾವ ಫಾರ್ಮ್ ಬರ್ತದೆ? ಸಾಲಿಡ್. ಸೊ ಬಂದು ಇವೆಲ್ಲ ನೆನ್ಪಿಟ್ಕೊಂಡಿರಿ. ಕಂಡೆನ್ಸೇಷನ್ ಅಂದರೆ ಕೇಳ್ಬಿಡ್ಬೋದು, ಸಾಲಿಡಿಫಿಕೇಶನ್ ಅಂದರೆ ಕೇಳ್ಬೋದು. ಅಥವಾ ವಾಟ್ ಈಸ್ ಮೀನ್ ಬೈ ಮೆಲ್ಟಿಂಗ್ ಪಾಯಿಂಟ್ ಆಫ್ ಎ ಸಬ್ಸ್ಟೆನ್ಸ್, ಆರ್ ವಾಟ್ ಈಸ್ ಮೀನ್ ಬೈ ಬಾಯ್ಲಿಂಗ್ ಪಾಯಿಂಟ್ ಆಫ್ ಎ ಸಬ್ಸ್ಟೆನ್ಸ್. ಆ ರೀತಿಯಾಗಿ ಕೇಳೋದು ಕೂಡ ನೀನು ಆನ್ಸರ್ನ ಬರೀಬೇಕು. ರೈಟ್. ನಾವ್ ಈಗ ಒಂದು ಎಕ್ಸಾಂಪಲ್ ನಾನು ಕೊಡ್ತೀನಿ. ಈಗ ದೇವ್ರ ಪೂಜೆ ಮಾಡಬೇಕಾದ್ರೆ ನೀವು ಗಂಧದ ಕಡ್ಡಿ ಹಚ್ಚುತ್ತೀರಿ. ಅದಾದ್ಮೇಲೆ ಕರ್ಪೂರವನ್ನ ನೀವು ಪೂಜೆ ಮಾಡ್ಬೇಕಾದ್ರೆ ಬಳಸಿರ್ತೀರಿ. ಈ ಕರ್ಪೂರನ ಬೆಂಕಿ ಕಡ್ಡಿಲಿ ನೀವು ಕಚ್ಚಿದ ತಕ್ಷಣ ಆ ಕರ್ಪೂರ ಸಾಲಿಡ್ ಇಂದ ಸ್ವಲ್ಪ ಟೈಮ್ ಉರಿದಾದ್ಮೇಲೆ ದಿಢೀರಂತ ಗ್ಯಾಸಿಯಸ್ ಫಾರ್ಮ್ ಬಂದ್ಬಿಡುತ್ತೆ. ಹೌದಾ? ಸಾಲಿಡ್ ಟು ಡೈರೆಕ್ಟ್ಲಿ ಟು ದ ಗ್ಯಾಸ್ ವಿತೌಟ್ ಕಮಿಂಗ್ ಟು ದ ಸ್ಟೇಟ್ ಲಿಕ್ವಿಡ್. ಸೊ ಅಂದ್ರೆ ಈಗ ದೇರ್ ಇಸ್ ಎ ನೇಮ್, ಅಂದ್ರೆ ಅದಕ್ಕೊಂದು ಎಕ್ಸಾಂಪಲ್ ಕೂಡ ಇದೆ, ದಟ್ ಈಸ್ ಕ್ಯಾಂಪರ್. ಆ ಪ್ರೊಸೆಸ್ಗೆ ನಾವೇನಂತ ಕರಿತೀವಿ ಅನ್ನೋದಾದ್ರೆ, ಸೊ ದಟ್ ಈಸ್ ಸಬ್ಲಿಮೇಷನ್. ಇದು ಸುಮಾರು ಸಲ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ ಇದು. ವಾಟ್ ಈಸ್ ಮೀನ್ ಬೈ ಸಬ್ಲಿಮೇಷನ್? ಸಬ್ಲಿಮೇಷನ್ ಅಂತ ಹೇಳಿದ್ರೆ ಸಾಲಿಡ್ ಫಾರ್ಮ್ ಅಲ್ಲಿ ಇರೋದು ದಿಢೀರಂತ ಯಾವ ಫಾರ್ಮ್ಗೆ ಹೋಗ್ಬೇಕು? ಗೇಸಿಯಸ್ ಫಾರ್ಮ್ ಕನ್ವರ್ಟ್ ಆಗ್ಬಿಡ್ಬೇಕು. ಲಿಕ್ವಿಡ್ ಫಾರ್ಮ್ ಬರ್ದಂಗೆ ಕನ್ವರ್ಟ್ ಆದ್ರೆ ಅದನ್ನ ನಾವೇನಂತ ಕರಿತೀವಿ? ಗ್ಯಾಸ್. ಅಥವಾ ಈ ತರ ರಿವರ್ಸ್ ಆದ್ರೂ ಕೂಡ, ಈಗ ಗೇಸಿಯಸ್ ಫಾರ್ಮ್ನ ತಗೊಂಡು ಲಿಕ್ವಿಡ್ ಫಾರ್ಮ್ಗೆ ತರದೇನೆ ದಿಢೀರಂತ ಯಾವ ಫಾರ್ಮ್ಗೆ ತರಬೇಕು? ಸಾಲಿಡ್ ಫಾರ್ಮ್ಗೆ ತಂದ್ಬಿಡ್ಬೇಕು. ಈ ತರ ಆದ್ರೆ ಆ ಒಂದು ಪ್ರೊಸೆಸ್ಗೆ ನಾವೇನಂತ ಕರಿತೀವಿ? ಸಬ್ಲಿಮೇಷನ್. ನೋಡಿ, ಈ ತರ ಡೆಫಿನೇಷನ್ ಫ್ರೇಮ್ ಮಾಡೋದಾದ್ರೆ, ಎ ಚೇಂಜ್ ಆಫ್ ಸ್ಟೇಟ್ directly from solid to gas without coming to the state liquid. That process we are going to be called as sublimation. Okay, definition ನಾನು ಕೇಳ್ತೇನೆ. sublimation ಅಂತ ಹೇಳಿದ್ರೆ definition ಬರಿ. A change of state directly, ನೇರವಾಗಿ ನೋಡಬೇಕು, directly from ಯಾವ್ಯಾವುದರಿಂದ? solid to liquid without changing into liquid, without changing into liquid is called sublimation. Right. For example is camphor.
ದ ಎಕ್ಸಾಂಪಲ್ ಇಸ್ ಕ್ಯಾಂಪರ್. ಈಗ ನಮ್ಗೆ ಡೈಲಿ ಲೈಫಲ್ಲಿ ಸಿಗ್ತಕ್ಕಂಥ ಎಕ್ಸಾಂಪಲ್ ಯಾವುದು? ಕ್ಯಾಂಪರ್. ನಮ್ಮ ಲ್ಯಾಬಲ್ಲೂ ಕೂಡ ಇದೆ, ದಟ್ ಈಸ್ ಅಮೋನಿಯಂ ಕ್ಲೋರೈಡ್. ಅಮೋನಿಯಂ ಕ್ಲೋರೈಡ್ ಸಾಲಿಡ್ ಫಾರ್ಮ್ ಅಲ್ಲಿ ಇರ್ತದೆ. ನಾವು ನಿಮ್ಗೆ ಗಾಳಿಗೆ ಹಿಂಗೆ ಇಟ್ಟಿದ ತಕ್ಷಣ ಒಂದು ಸ್ವಲ್ಪ ಟೈಮ್ ಕಳೀತಾ ಲಿಕ್ವಿಡ್ ಫಾರ್ಮ್ ಬರ್ದಂಗೆ ಪೂರ್ತಿಯಾಗಿ ನಾನು ಟೇಬಲ್ ಮೇಲೆ ಇಟ್ಟಿದ್ದ ಅಮೋನಿಯಂ ಕ್ಲೋರೈಡ್ ಅನ್ನೋ ಮಟ್ಟಿಗೆ ಏನಾಗ್ಬಿಡುತ್ತದೋ ಗೆಟ್ಸ್ ಇವಾಪರೇಟೆಡ್. ಸೊ ಅಂತಂದ್ರೆ ಈ ಒಂದು ಎಕ್ಸಾಂಪಲ್ಸ್ಗಳನ್ನು ನೀವು ಕೊಡ್ಬೋದು. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಕಲ್ತಿರೋದು ಯಾವ್ಯಾವ ರೀತಿಯಾಗಿ ಚೇಂಜಸ್ ಆಗುತ್ತೆ, ಯಾವ್ಯಾವ ಪ್ರೊಸೆಸ್ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡ್ವಿ. ಸೊ ಫೈನಲಿ ವಿ ಎಂಟರ್ ಟು ದ ಟಾಪಿಕ್, ದಟ್ ಈಸ್ ಸಬ್ಲಿಮೇಷನ್. ಸಾಲಿಡ್ ಇಂದ ಡೈರೆಕ್ಟ್ ಆಗಿ ಗ್ಯಾಸ್ ಆಗೋದು, ಗ್ಯಾಸ್ ಇಂದ ಡೈರೆಕ್ಟ್ ಆಗಿ ಎಲ್ಲಿ ಬರೋದು? ಸಾಲಿಡ್. ಅದಕ್ಕೋಸ್ಕರ ಇಲ್ಲಿ ಒಂದು ಬ್ರಾಕೆಟ್ ಬರ್ಕೊಬಿಡಿ, ಇಲ್ಲಿ ವೈಸ್ ವರ್ಸ ಅಂತಂದ್ರೆ ರಿವರ್ಸ್ ಆಲ್ಸೋ. ಅಂದ್ರೆ ಏನು? ಡೈರೆಕ್ಟ್ಲಿ ಫ್ರಮ್ ಸಾಲಿಡ್ ಟು ಗ್ಯಾಸ್, ಸಾಲಿಡ್ ಟು ಗ್ಯಾಸ್. ಡೆಫಿನೇಷನ್ ರಾಂಗ್ ಬರ್ತಿದ್ದೀನಿ ನಾನು. ದಿಸ್ ಇಸ್ ದ ಡೆಫಿನೇಷನ್. ಸಾಲಿಡ್ ಟು ಗ್ಯಾಸ್ ವಿತೌಟ್ ಚೇಂಜಿಂಗ್ ಇನ್ ಟು ಲಿಕ್ವಿಡ್. ನೋಡು, ಸಾಲಿಡ್ ಇಂದ ಗ್ಯಾಸ್ ಬರಬೇಕು, ಮತ್ತೆ ಗ್ಯಾಸ್ ಇಂದ ಸಾಲಿಡ್ ಆಗಬೇಕು. ಈ ತರ ಒಂದು ಪ್ರೊಸೆಸ್ಗೆ ನಾವೇನಂತ ಕರಿತೀವಿ? ಸಬ್ಲಿಮೇಷನ್. ಎಕ್ಸಾಂಪಲ್ ಇಸ್ ಕ್ಯಾಂಪರ್. ಓಕೆ. ಸೊ ಡಿಯರ್ ಸ್ಟೂಡೆಂಟ್ಸ್, ಇಷ್ಟು ಕ್ಲಾಸಸ್ನ ಇವತ್ತಿನ ಕ್ಲಾಸಲ್ಲಿ ನಾವು ಡಿಸ್ಕಷನ್ ಮಾಡಿದ್ದೀವಿ, ಇಷ್ಟು ಟಾಪಿಕ್ಸ್ಗಳನ್ನು. ಸೊ ಇನ್ ದ ಕಮಿಂಗ್ ಕ್ಲಾಸಸ್ ವಿ ಕ್ಯಾನ್ ಗೋ ಟು ದ ಎಕ್ಸಸೈಸ್ ಕ್ವಶನ್ಸ್. ಇವತ್ತಿನ ವಿಡಿಯೋಸ್ ಕ್ಲಾಸಸ್ನ ನೋಡಿ ನಾನು ಕೆಲವು ಹೋಮ್ವರ್ಕ್ಗಳನ್ನು ನಾನು ಕೇಳ್ತೀನಿ. ಸೊ ನಿಮ್ಮ ಮಿಕ್ಕಿದ ಎಲ್ಲ ಆನ್ಲೈನ್ ಕ್ಲಾಸಸ್ಗೂ ಕೂಡ ಆಲ್ ದಿ ಬೆಸ್ಟ್. ಓಕೆ, ಆಲ್ ದಿ ಬೆಸ್ಟ್.